ಅವಕಾಶ ಸಿಕ್ಕು ಇದೇ ಒಂದು ಪಾರ್ಟಿಸಿಪೇಟ್ರಿ ಮೆಥಡಲ್ಲಿ ಬೆಳೆದು ಬಂದು ಹೋಗಿದ್ದೀನಿ ಮೇಡಮ್. ಅವಕಾಶ ಸಿಕ್ತು ಹಲವು ಸಲ ಅವಕಾಶ ಸಿಕ್ಕಾಗಲಿಲ್ಲ. ನಾನು ಹೆಚ್ಚಿಗೆ ಸ್ವಯಂ ಸೇವಾ ಸಂಸ್ಥೆ NGOಗಳಲ್ಲೇ ಬೆಳೆದಿರೋದು. ಮೈರಾಡ ಅಂತ ತಾವು ಕೇಳಿರ್ಬೋದು. ತಮ್ಮ ಗುಲ್ಬರ್ಗ ಜಿಲ್ಲೆ ಕಮಲಾಪುರಲ್ಲಿ ನಂದು ಸರ್ವಿಸ್ ಶುರುವಾಯಿತು. ಅಲ್ಲಿಂದ ಔಟ್ರೀಚ್ ಅಂತ ಬೆಂಗಳೂರಿಗೆ ಹೋಗಿ ಸೊ ಆ ಸಂದರ್ಭದಲ್ಲಿ ಪಾರ್ಟಿಸಿಪೇಟ್ರಿ ಅಪ್ರೋಚಲ್ಲೇ ಬೆಳೆದಿರೋದು. ಅದರಲ್ಲೂ ನೀವು ಎಲ್ಲಾದರೂ ಕೇಳಿದ್ದೀರಾ PRA ಅಂತ ಶಬ್ದ, ಪಾರ್ಟಿಸಿಪೇಟ್ರಿ ರೂರಲ್ ಅಪ್ರೈಸಲ್. ಸೊ ಆ ಶಬ್ದ ಪಾರ್ಟಿಸಿಪೇಟ್ರಿನೇ ಹಿಡ್ಕೊಂಡು ಬೆಳೆದಿರು. ಸೊ ಪಾರ್ಟಿಸಿಪೇಟ್ರಿಯಲ್ಲಿ ಏನಂದರೆ ಮ್ಯೂಚುವಲ್ ಲರ್ನಿಂಗ್ ಆಗ್ತದೆ. ಸೊ ನನಗೆ ಗೊತ್ತು ಅನ್ನುವಂಥದ್ದಿಲ್ಲ, ಇದು ನಮ್ಮೆಲ್ಲರಿಗೂ ಗೊತ್ತು, ಜೊತೆಯಾಗಿ ಹಂಚಿಕೊಡೋಣ. ಸೊ ಅದಕ್ಕೇ ತಾವು ಒಂದೊಂದು ಗ್ರೂಪಿಗೆ ಒಂದು ಹೆಸರಿಟ್ರಿ ಅನ್ನಿಸುತ್ತೆ. ಎಲ್ಲ ರಿವರ್ದೇ ಇಟ್ಟಿದ್ದೇವೆ. ಆಲ್ ರಿವರ್ಸ್ ಪುಟ್ ಟುಗೆದರ್ ಒಂದು ನಮಗೆ ಸಮುದ್ರ ಆಗ್ತದೆ. ನಮ್ಮ ದೇಶಕ್ಕೆ 3 ಸಮುದ್ರಗಳಿದೆ ಅಲ್ವಾ, ಹಾಗೆ. ಸೊ ಬೇರೆ ಬೇರೆ ಸಂದರ್ಭದಲ್ಲಿ ಹೀಗೆ ಇಡಲಿಕ್ಕೆ ಹೇಳ್ತೇನೆ ಹೆಸರುಗಳನ್ನು. ಅದೆಲ್ಲ ಸೇರಿದರೆ ಫುಡ್ದು ಹೆಸರು ಇಟ್ಕೊಂಡ್ರೆ ಊಟ ಆಗ್ತದೆ ಅಲ್ವಾ. ಸೊ ಫ್ಲವರ್ಸ್ ಹೆಸರು ಇಟ್ಕೊಂಡ್ರೆ ಗಾರ್ಲ್ಯಾಂಡ್ ಆಗ್ತದೆ. ನಮಗೆ ಹಾಕ್ಕೊಳ್ಳಿಕ್ಕಿಲ್ಲ, ದೇವರಿಗೆ ಹಾಕ್ಲಿಕ್ಕೆ. ರೈಟ್. ಸ್ವಲ್ಪ ಕಷ್ಟ ಆಯ್ತು ಅನಿಸುತ್ತೆ. ಪುನಃ ಇದಕ್ಕೆ ಬರಲಿಕ್ಕೆ ಒಂದು ಕ್ಲಿಪ್ಪನ್ನು ತರಲಿಕ್ಕೆ ಹೊರಟಿದ್ದಾರೆ. ನಮ್ಮ ಕೃಷ್ಣ ಗ್ರೂಪ್ ಮೇಡಮ್ ಅವರು ಫುಡ್ ಪ್ರಾಸೆಸಿಂಗಲ್ಲಿ ಟೆಕ್ನಾಲಜಿಸ್ಟ್ ಅಂತ ಹೇಳಿದಿರಿ. ನಿಮ್ಮ ತಂಡದ ಸದಸ್ಯರು ತಾವೆಲ್ಲರೂ ಚರ್ಚೆ ಮಾಡಿ ತಮ್ಮ ಗ್ರೂಪಿಗೆ ಒಂದು ಹೆಸರನ್ನು ಕೊಡಿ. ಮುಖ್ಯವಾಗಿ ಆ ಗ್ರೂಪ್ಗಳಿಗೆ ಹೆಸರನ್ನು ಕೊಡುವಾಗ ಅದು ಯಾವುದೋ ಒಂದು ನದಿಯ ಹೆಸರು ಆಗಿರಲಿ ಅಷ್ಟೇ. ರೈಟ್. ಆದರೆ ಕುತ್ಕೊಳ್ಳಿಕ್ಕೆ ಟೇಬಲ್ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ಬರೀಲಿಕ್ಕೆ ಪ್ಲೇಸ್ ಬೇರೆ ಇದೆ ಅನ್ಕೊಳ್ತೀನಿ. You can go to admission cell. Yes, where there is a table to sit and discuss in the admission cell. ಸೊ ಪಕ್ಕದ ಇಡೀ ಗ್ರೂಪು ಇಲ್ಲೇ ಇದೆ ಅಲ್ವಾ. ರೈಟ್. Centrally developed skills. ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಆ ಸ್ಕೀಮ್ ಏನು, ಅದು ಏನು ಸಪೋರ್ಟ್ ಮಾಡ್ತದೆ ಸ್ಕೀಮಲ್ಲಿ ನಮ್ಗೆ ಗೊತ್ತಿದ್ದದನ್ನ ಹಂಚ್ಕೊಳ್ಳೋದು ಅಷ್ಟೇ ಸರ್. ಹೌದು ಅಷ್ಟೇ. ಎಸ್ ಸರ್. ರೈಟ್. ರೈಟ್. ಗೊತ್ತಿದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೋ ಗೊತ್ತಿರ್ತದೆ ಸರ್, ಅವ್ರು ಶೇರ್ ಮಾಡ್ಕೊತಾರೆ ಅಲ್ವಾ, ಅಷ್ಟೇ. ಹಾಂ. ಸರ್ ಮೈಕ್ ಹಿಡಿದ್ರು ಕೂಡ ಇದು ಬರ್ತಾ ಇಲ್ಲ. Team members, myself Prakash Murthy, working as lecturer in BNDSS Polytechnic, Jaipur. Hello everyone, I am Siddharth and I am currently pursuing MBA from ASP College. Hello everyone, my name is Pranil Mehta and I am pursuing MBA in ASP College. Hello everyone, my name is Satish More and pursuing MBA in person. So here the list of institutions related to food processing and some institutes are here. The list of institutions: Food Safety and Standards Authority of India, FSSAI, and another one is Center for Food Processing and Preservation, Food and Nutrition Board,
Defense and Research Laboratory, Central Food Technological Research Institute. These are the institutes, and so many institutes are there related to national institutes and university level and college level and research level institutes are there. So these institutes are a network among home food safety experts that provides research based recommendations for home food preservations and their inputs to goals. And some of Food Safety and Standards Authority of India ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ಭಾರತೀಯ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಕೂಡ ಕರೆಯಲಾಗ್ತದೆ. It was established on 5th September 2008 under the Food Safety and Standard Act 2006, and it is an autonomous body under the Ministry of Health and Family Welfare. And ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಫ್ರೇಮಿಂಗ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ದ ಫುಡ್ ಇಂಡಸ್ಟ್ರಿ. ಆಹಾರ ಕೈಗಾರಿಕೆಗಳಿಗೆ ಅಥವಾ ಆಹಾರ ಉತ್ಪನ್ನಗಳು ಮಾಡ್ತೀವಿ ಅಲ್ಲೆಲ್ಲ ಅವರು ಅವ್ರದ್ದೇ and some of the research institutions are National Center for Food Processing and Preservation, Food and Nutrition Board. So these two are research institutions, and some of the universities and colleges levels. So National Dairy Research Institution (NDRI), a deemed university under the Indian Council of Agricultural Research. Another one is Food Technology Department, University of Mysore. So offers undergraduate and postgraduate programs in food technology. So these institutions focus on food processing, preservation and technology, and offer various programs, research opportunities and resources. Thank you, Manada. ಏನಾದರೂ ಕೇಳಬೇಕಾ ತಮಗೇನಾದರೂ ಇನ್ಸ್ಟಿಟ್ಯೂಷನ್ಸ್ ಆ್ಯಡ್ ಮಾಡಬೇಕಾ? ಸೊ CFTRI ಹೇಳಿದ್ರು ಅಲ್ಲ, CFTRI ಪಕ್ಕದಲ್ಲಿ ಇನ್ನೊಂದು ಡಿಫೆನ್ಸ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ DFRL ಬರೆದಿದ್ದಾರಲ್ಲ, DFRL Laboratory. CFTRI, DFTRI. ಸೊ ಫುಡ್ ಅಂತ ಹೇಳುವಾಗ ದೇರ್ ಆರ್ ಮೆನಿ ಇನ್ಸ್ಟಿಟ್ಯೂಷನ್ಸ್, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ದವ್ರು ಇರ್ಬೋದು, ಬೇರೆ ಬೇರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಒಂದು ಇನ್ಸ್ಟಿಟ್ಯೂಷನನ್ನು ಅಥವಾ ಫುಡ್ ಯೂನಿಟನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಇನ್ಸ್ಟಿಟ್ಯೂಷನ್ ಬರೋದೇ ಬ್ಯಾಂಕ್. ನಮಗೆ ಸಾಲ ಅವ್ರು ಕೊಟ್ಟರೆ ನಾವು ಮುಂದೆ ಮಾಡೋಕ್ಕಾಗ್ತದೆ. ಹೀಗಾಗಿ ಇಲ್ಲಿ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ ಅನ್ನುವಾಗ ಬ್ಯಾಂಕ್ ಬರ್ತದೆ. ಬೇರೆ ಅದಕ್ಕೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಲೈಸೆನ್ಸ್ ತಗೋಬೇಕಾಗ್ತದೆ, ಮುನ್ಸಿಪಾಲ್ಟಿ ಬೇಕಾಗ್ತದೆ, ಲೋಕಲ್ ಪಂಚಾಯತಿ ಹಿಡ್ಕೊಂಡು ಆಲ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಲಿಂಕ್ ಇದೆ. ಅವುಗಳನ್ನು ಬಿಟ್ಟು ನಾನು ಫುಡ್ ಯೂನಿಟನ್ನು ಮಾಡೋಕ್ಕಾಗಲ್ಲ. ಸೊ ಆ ರೀತಿಯಾಗಿದೆ. ಒಳ್ಳೆ ಇದನ್ನು ಸ್ಪೆಷಲಿ ನಿಫ್ಟೆಮ್ ಅಂತ ಏನು ಹೇಳಿದರು, ತಂಜಾವೂರಲ್ಲಿದೆ, ಒಂದು ನಮ್ಮ ಡೆಲ್ಲಿ ಹತ್ರ ಇದೆ. 2 ಇನ್ಸ್ಟಿಟ್ಯೂಷನ್ಗಳು ಫುಡ್ ಪ್ರಾಡಕ್ಟ್ಸಲ್ಲಿ ಭಾಳಷ್ಟು ರಿಸರ್ಚನ್ನು ಮಾಡಿದ್ದಾರೆ. ಇವತ್ತು ನಾಳೆ ಸ್ಟಾರ್ಟಪ್ಪು, ಸ್ಟ್ಯಾಂಡಪ್ ಇಂಡಿಯಾ ಇದೆಲ್ಲ ಸ್ಕೀಮ್ಗಳಲ್ಲಿ ಭಾಳಷ್ಟು ಅವಕಾಶಗಳನ್ನು ಕೊಡ್ತಾ ಇದೆ. ಅದು ಭಾಳ ಇವತ್ತಿನ ಯಂಗ್ಸ್ಟರ್ಸ್ಗೆ ಎಸ್ಪೆಷಲಿ ಏನು MBA ಓದ್ತಾ ಇದ್ದಾರೆ, ಬೇರೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಅವಕಾಶ ಇದೆ. ಸೊ ಈ ಗ್ರೂಪಿಗೆ ಒಂದು ಚಪ್ಪಾಳೆ ತಟ್ಟೋಣ. ಥ್ಯಾಂಕ್ ಯು. ನೆಕ್ಸ್ಟ್ ಗ್ರೂಪ್. Yes. Good afternoon. Narmada. Yes, sir. Our group name is Narmada. Our topic is where are the places we have sell the food products. And one more task, that is what are the licenses required for food products. About that, firstly we introduce ourselves. Myself, Subhash Bada Patil, working as a lecturer in mechanical department, BLS Sanganabasa Mahasamich Polytechnic, Vijayapura. Good afternoon, everyone. Myself Adarsh, and I am currently pursuing MBA in ASP College. Hello everyone, my name is Mahesh Pillai and I am currently pursuing my MBA in ASP College of Force. Good afternoon, everyone. My name is Kaushal Kalwalki. I am pursuing my MBA in ACE Patil College, Vijayapura. ಸೆಂಟರ್ನೇ ಸೆಂಟರ್ನೇ Our topic is on where our food products were
easily in the markets. Here having that selling the food like a market, hall, street and parks, bus stand, railway station and airport, cinema halls, canteen and hotels, hospitals, tourist place, sports and events like exhibition, e-commerce like Zomato and Swiggy. And another one is where the license are acquired in the food industries. Here having that FSSAI. FSSAI stands for Food Safety Standard Authority of India. And another one is Health Trade License and Shop and Establishment License and GST registration, ECMAR certifications in agricultural. BIS certification. BIS certification is that it having the Indian certification where we having the like smartphones and charger accessories having the R number, having the backside license. It is a certification of the R license. We have to search in Google applications like BIS Care. It shows that it is original or a duplicates, and whether it also having that in agricultural having the R series and U series number. And another is imports and events exports good. And fire licenses. Fire licenses means that we're having that something events like events doing and automatically catches the fire. It's we have to call the fire license fire exhibitions, and they will come. Okay. And pollution clearness. Pollution clearance is like that where we are using the vehicles. It's a vehicle certifications and municipal corporation licenses. ಈ ಗ್ರೂಪಿಗೆ ಏನಾದರೂ ಆ್ಯಡ್ ಮಾಡೋದಿದೆಯಾ? 2 ಟಾಪಿಕ್ಸ್ ಕೊಟ್ಟಿದ್ದೇವೆ ಅವರಿಗೆ. ಒಂದು ಏನೆಲ್ಲ ಲೈಸೆನ್ಸ್ ಬೇಕಾಗ್ತದೆ, ಹಾಗೆ ಮಾರ್ಕೆಟಿಂಗ್ ರೆವೆನ್ಯೂ ಜೊತೆಯಲ್ಲಿ ಇರಬೇಕು ಇದೆ ಅಂತ. ಡಿಜಿಟಲ್ ಕೂಡ ಕವರ್ ಮಾಡಿದ್ದಾರೆ ಅವರು. ಇ ಕಾಮರ್ಸ್ ಪ್ಲಾಟ್ಫಾರ್ಮ್, ಫ್ಲಿಪ್ಕಾರ್ಟು, ಅಮೆಜಾನು, ಝೊಮ್ಯಾಟೊ ಈ ಥರ. ಇವತ್ತು ನಾಳೆ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದೆ. ಏನಿಲ್ವಾ? ಚಪ್ಪಾಳೆ ತಟ್ಟೋಣ ಅವ್ರಿಗೆ ಅಂದರೆ ನೋಡಿ, ಚಪ್ಪಾಳೆ ಸೌಂಡ್ ಬರ್ತಾ ಇದೆ. Start food unit. Myself, Anita Dolli, basically nutritionist, working as assistant professor in Department of Home Science, Srimati Bangaramba Sajjan Arts and Commerce College for Women, Vijaypura. It's associated with the BLD Association only. Myself, Dr. Gauri Kalgod. I am assistant professor in ASP College of Commerce and Management. Good afternoon everyone. I am Rekha Patil, working as an assistant professor under Department of Agricultural Engineering, TCV Galle. Myself, Sridevi S. Lisanko, faculty of Hirashima Institute of Technology, Medicine. Myself, Lakshmi Shinde. I am a PhD scholar from Kerala Agricultural University, Thrissur. To start any food industry or a food unit, we need to have a product basically. In that we have to develop a product. Among that we have selected 3 categories. We can also prepare nutritive beverages. It's highly demanding. We can prepare as a health drink also, and also therapeutic drinks also. Nowadays Ganji and all are very demanding. And another one is the snack bar. It's very convenient equipments we need to have, and also skilled laborers to operate those equipments. And we need to have food license from FSSAI, and brand development, and the cost of production also we need to calculate, and then marketing strategies. In that we need to consider the consumer needs and requirements, and product efficiency we have to study, and sustainability of the product in the market we need to study, and packaging
packaging should be there, and pack and storage unit and the building requirements will be there. ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಭಾಳ ಕ್ಲೀನಾಗಿ ಬರೆದಿದ್ದಾರೆ. ಏನಾದರೂ ಆ್ಯಡ್ ಮಾಡಬೇಕಾ ಅವರಿಗೆ? Market survey has to be. Market survey. Market survey. Last one is the sustainability of the product in the market. Based on the survey only we will come to know. ಎಲ್ಲ ಬರೆದ್ರಿ ಮೇಡಮ್, ದುಡ್ಡು First and foremost is the finance support. Finance support. Yes. Very good. ಒಂದು ಚಪ್ಪಾಳೆ ತಟ್ಟೋಣ. ಹಾಗೆ ಟಾಸ್ಕ್ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ನಾಳೆ ದಿವಸ ಇಂಥ ಪಾಠ ಇರ್ತದೆ, ಇಂಥದ್ದನ್ನ ಟಾಸ್ಕ್ ಅಂತ ಅವರೇ 90% ಪ್ರೆಸೆಂಟ್ ಮಾಡ್ತಾರೆ, 10% ನಾವು ಆ್ಯಡ್ ಮಾಡೋದಾಗ್ತದೆ. ಸೊ ಸ್ವಲ್ಪ ಎಲ್ಲೋ ಒಂಚೂರು ಚೇಂಜಸ್ ಬಂದಾಗ, ಪಾರ್ಟಿಸಿಪೇಟರಿ ವೇದಲ್ಲಿ ಬಂದಾಗ ಹೆಚ್ಚು ಅರ್ಥ ಆಗ್ತದೆ ಅನ್ನೋದು ನಮ್ಮ ಮನೋಭಾವನೆ. ಆ ರೀತಿಯಾಗಿ ನಾವು ಕೂಡ ಬೆಳೆದು ಬಂದಿರೋದು. ಧನ್ಯವಾದಗಳು. ವಿದೌಟ್ ಮೈಕ್ ನನಗೆ ನನ್ನ ವಾಯ್ಸ್ ಕೇಳಿಸುತ್ತಾ ಅಲ್ವಾ? ಹಾಗಿದ್ದಾಗ ಇದನ್ನ ಬಂದ್ ಮಾಡೋಣ. ರೈಟ್, ಈಗ ನನ್ನ ಟಾಪಿಕ್ಕಿಗೆ ಬರ್ತಾ ಇದೆ. PMFME. ತಾವು ಒಂದು ಗ್ರೂಪ್ನವರು ಪ್ರೆಸೆಂಟ್ ಮಾಡುವಾಗ ಸ್ಕೀಮ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ನೋಡುವಾಗ ಅಲ್ಲಿ PMFME ಅಂತ ಕೂಡ ಒಂದು ಸ್ಕೀಮ್ ಬಂದಿತ್ತು. ಇದನ್ನು ಕೇಂದ್ರ ಸರ್ಕಾರ ಲಾಕ್ಡೌನ್ ಅನ್ನುವಂಥದ್ದು ಒಂದು ಇದರಲ್ಲಿ ನಾವೆಲ್ಲ ಪಾಸಾಗಿ ಬಂದವರು, ಫೇಲ್ ಆದವರು ಇಲ್ಲ, ಇಲ್ಲಿ ಇದ್ದಾರಾ? ಪಾಸಾಗಿ ಬಂದವರು ನಾವು. ಇವರಿಗೋಸ್ಕರ ಒಂದು ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು. ಸೊ ಏನಂದರೆ ಆತ್ಮನಿರ್ಭರ್ ಭಾರತ್. ನಿರ್ಮಲಾ ಸೀತಾರಾಮನ್ ಅವರು ಒಂದು ಸ್ಪೆಷಲ್ ಬಜೆಟನ್ನು ಮಂಡನೆ ಮಾಡಿದರು, ಗೊತ್ತಿದೆ ಅಲ್ವಾ ತಮಗೆ? ಸೊ ಆತ್ಮನಿರ್ಭರ್ ಭಾರತದಲ್ಲಿ PMFME ಕೂಡ ಒಂದು ಕಾರಣ. ಅಂದರೆ ಲಾಕ್ಡೌನಲ್ಲಿ ಎಲ್ಲ ಬಂದು ನೀವು ಹೊರಗೆ ಹೋಗಲಿಕ್ಕೆ ರಿಸ್ಟ್ರಿಕ್ಷನ್ ಇತ್ತು ಅಲ್ವಾ? ಹೊರಗೆ ಹೋಗುವಂಗಿಲ್ಲ. ಕಾರಣ ಇಲ್ಲ, ಅದೇನು ಬರ್ತದೆ ಅಂತ. ಅದರಲ್ಲೂ ಮೊದಲನೇ ಇದರಲ್ಲಿ ಮನೆಗೆ ಮುಳ್ಳು ಹಚ್ಚುವಂಥದ್ದು ಕೂಡ ಆಗಿತ್ತು ಅಲ್ಲ? ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಹೊರಗೆ ಬಂದಾಗ 2 ಉದ್ಯೋಗಗಳು ಪ್ರಾರಂಭ ಇತ್ತು. ಒಂದು ಮೆಡಿಸಿನ್, ಯಾವುದೇ ಮೆಡಿಕಲ್ ಶಾಪ್ ಆಗಲಿ ಹಾಸ್ಪಿಟ್ಲ್ ಆಗಲಿ ಕ್ಲೋಸ್ ಇರಲಿಲ್ಲ. ಸೊ ಅದೇ ಹೈಲಿ ಡಿಮಾಂಡ್. ಎರಡನೇದು, ನನ್ನ ಬದುಕಿಗೆ ನಾವು ಬದುಕಿರಬೇಕು, ಯಾವುದೇ ಜಡ್ಡಿಲ್ಲ ಅಂದರೂ ಕೂಡ ಆಹಾರ. ಸೊ ಆಹಾರ, ತರಕಾರಿ ಹಿಡ್ಕೊಂಡು ನಮ್ಮ ಹಿಟ್ಟಿನ ಗಿಣಿಗಳು ಎಲ್ಲವೂ ಪ್ರಾರಂಭ ಇತ್ತು ಅಲ್ವಾ? ಹಾಗಾಗಿ PMFME ಅಂತ ಹೇಳುವಾಗ ಆಹಾರಕ್ಕೆ ಸಂಬಂಧಪಟ್ಟಾಗೇ ಫುಡ್ ಪ್ರಾಸೆಸಿಂಗ್ಗೋಸ್ಕರನೇ. ಆದರೆ ಒಂದು ಶಬ್ದನ ಇದರಲ್ಲಿ ಯೂಸ್ ಮಾಡಿದ್ದಾರೆ, ಫಾರ್ಮಲೈಸೇಷನ್. ಏನಿದು ಫಾರ್ಮಲೈಸೇಷನ್? ಏನಿದು ಫಾರ್ಮಲೈಸೇಷನ್ ಅಂದರೆ ಏನು? ವಾಟ್ ಈಸ್ ಫಾರ್ಮಲೈಸೇಷನ್? ಸೊ ನಾವು ಫಾರ್ಮುಲೇಷನ್ ಅನ್ನುವಾಗ ನಮ್ಮ ದೇಶ ಭಾಳಷ್ಟು ಗ್ರಾಮೀಣ ಅಲ್ವಾ? ಈಗಲೂ ನಾವು ಬಿಜಾಪುರ ಸಿಟಿಯಲ್ಲಿನೂ ನೋಡ್ತೇವೆ. ಗೇಟ್ ಹೊರಗಡೆ ಹೋದರೆ ಗಾಡಿಯಲ್ಲಿ ಫುಡ್ ಪ್ರಾಡಕ್ಟ್ ಇದೆಯಲ್ಲ, ಈವ್ನಿಂಗ್ ಆದರೆ ನಾವು ಹೆಚ್ಚು ಎಲ್ಲರೂ ಹೋಗೋದು ಅದು ಪಾನಿಪುರಿ, ಗೋಬಿ ಮಂಚೂರಿ. ಇಸ್ ಇಟ್ ಎ ಪ್ಯಾಕ್ಡ್ ಫುಡ್? FSSAI ಲೈಸೆನ್ಸ್ ಇದೆ ಅದರಲ್ಲಿ, ಅದ್ರ ಮೇಲೆ ಇಲ್ಲ. ಇಂಥ ಯೂನಿಟ್ಗಳ ಮೇಲೇ ಇಡೀ ನಮ್ಮ ಭಾರತ 50% ಅವಲಂಬನೆ ಆಗಿದೆ. ಕರೆಕ್ಟಾ? ಮೋರ್ ದ್ಯಾನ್ 50% ಅಂದರೂ ಚಿಂತೆ ಇಲ್ಲ. ಸೊ ಇಂಥದ್ರ ಮೇಲೇ ಟೀ ಶಾಪಲ್ಲಿ ಹೋಗ್ತೇವೆ, ಅದು ಗಾಡಿಯಲ್ಲೇ ಇದೆ. ಇವತ್ತು ನಾಳೆ ಸ್ವಲ್ಪ ಟೀ ಮಾಡಿದ ಮೇಲೆ, ಪ್ರೆಸೆಂಟ್ ಮಾಡಿದ ಮೇಲೆ ಪ್ರತಿಯೊಂದು ರಾಜ್ಯಕ್ಕೆ ಒಂದೊಂದು ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಅಂತ ಬಂದಾಗ ಇದರಲ್ಲಿ ಕೃಷಿ ಇಲಾಖೆ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಎನ್ನುವಾಗ ನಾವು ಆಲ್ವೇಸ್ ನೋಡುವಂಥದ್ದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕಡೆ, ಬೇರೆ ಕರ್ನಾಟಕ ಅಂತ ಬಂದಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಸೊ ಅದರಲ್ಲಿ ಕೂಡ ಕೆಪೆಕ್ ಅಂತ ಇದೆ, ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟದು ಒಂದು ವಿಂಗು. ಕರ್ನಾಟಕ ಅಗ್ರಿ ಎಕ್ಸ್ಪೋರ್ಟ್ ಪ್ರಾಸೆಸಿಂಗ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಾಸೆಸಿಂಗ್ ಕಾರ್ಪೊರೇಷನ್ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಅದರದ್ದೊಂದು ಆಫೀಸ್ ಇದೆ. ಬಿಜಾಪುರಲ್ಲಿ ಕೂಡ ಅವ್ರದ್ದು ಒಂದಿಷ್ಟು ಕೋಲ್ಡ್ ಸ್ಟೋರೇಜ್ಗಳಿದೆ ನಮ್ಮ KIADB. ಸೊ ಅವರು ಬಾಗಲಕೋಟಲ್ಲಿದೆ. ಹಾಗೆ ಅಪೇಡ ಅನ್ನೋದು ನಮ್ಮ ನ್ಯಾಷನಲ್ ಲೆವೆಲ್ ಇದೆಯೋ ಅಗ್ರಿ ಎಕ್ಸ್ಪೋರ್ಟ್ಗೆ, ಕೆಪೆಕ್ ಅನ್ನೋದು ಸ್ಟೇಟ್ ಲೆವೆಲ್. ಅವರು ನೋಡಲ್ ಏಜೆನ್ಸಿ ಇದಕ್ಕೆ.
ಸೊ ಇನ್ಸ್ಟಿಟ್ಯೂಷನ್ ಇದನ್ನೇ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಕಡೆ ಇಲ್ಲಿದೆ ನೋಡಲ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರು, ಕೆಪೆಕ್ಕು, ಅಲ್ಲಿ ಡಿಸ್ಟಿಕ್ ಬಂದಾಗ DC ಅವರೇ ಚೇರ್ಮನ್ಶಿಪ್ ಇರ್ತದೆ. ಇದಕ್ಕೆ ಜಾಯಿಂಟ್ ಸೆಕ್ರೆಟರಿ ಆಗಿಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ. ಸೊ ಹಾಗೆ ಇದು ಬೇರೆ ಬೇರೆ. ಇದರ ಜೊತೆಗೆ ಏನು CFTRI ನಮ್ಮದು, ನಿಫ್ಟೆಮ್ ತಂಜಾವೂರು, ಇವರೆಲ್ಲ ಟೆಕ್ನಿಕಲ್ ಏಜೆನ್ಸಿಯಾಗಿ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಅಂತ ನೋಡುವಾಗ ಎನಿ ಇಂಡಿವಿಜುವಲ್ ಭಾರತದಲ್ಲಿ ಇರುವ ಯಾವುದೇ ಒಬ್ಬ ವೈಯಕ್ತಿಕ ಇದ್ದಾನೆ ಅಂದರೆ ಅವರು ಎಲಿಜಿಬಲ್ ಇರ್ತಾರೆ. ಅದರಲ್ಲಿ ಏನಂದರೆ 35% ಯಾವುದೋ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದಾರೆ ತಾವು ಕೂಡ, ಗ್ರ್ಯಾಂಟ್ ಸಪೋರ್ಟ್. ಇಲ್ಲಿ ಸಬ್ಸಿಡಿ ಅಂತ ಹೇಳ್ತಾರೆ, ದಟ್ ಟು ಬ್ಯಾಕ್ ಎಂಡೆಡ್ ಸಬ್ಸಿಡಿ. 35% ಬ್ಯಾಕ್ ಎಂಡೆಡ್ ಸಬ್ಸಿಡಿ. ಏನು ಬ್ಯಾಕ್ ಎಂಡೆಡ್ ಅಂತ ಬರ್ತೇನೆ ಇದು. ಸೊ ಪ್ಲಸ್ ಅಡಿಷ್ನಲ್ ಆಗಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ 15% ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಈ ಯೋಜನೆಗೆ ಎಷ್ಟಿದೆ ರೀ? 35%. ಕರ್ನಾಟಕಕ್ಕೆ ಬಂದಾಗ ಹೆಚ್ಚುವರಿಯಾಗಿ ಸ್ಟೇಟ್ ಗೌರ್ಮೆಂಟ್. ಹಾಗಾದರೆ ಆ 35%ಅಲ್ಲಿ ಕೂಡ ಶೇರ್ ಇದೆ. ಅದರಲ್ಲಿ 60% ಸೆಂಟ್ರಲ್ದಿದ್ದರೆ ರಿಮೈನಿಂಗ್ 40% ಆಯಾ ಸ್ಟೇಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್ 10 lakh rupees ಪ್ರಾಜೆಕ್ಟ್ ಇದ್ದರೆ 35% ಎಷ್ಟಾಗ್ತದೆ? ಎಸ್, 35% 3.5 ಲಕ್ಷ. 10 lakh ನಾನೇನು ಹೇಳಿದೆ? ಪ್ರಾಜೆಕ್ಟ್ ಕಾಸ್ಟಲ್ಲಿ ಯಾವಾಗಲೂ 2 parts ಇರ್ತದೆ. ಏನೇನದು? ಎಸ್, ಒಂದು ಫಿಕ್ಸ್ಡ್ ವರ್ಕಿಂಗ್ ಅಂದರೆ 2 parts. ನಾ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೇನೆ? ಒಂದು ಮೈ ಕಾಂಟ್ರಿಬ್ಯೂಷನ್, ಅನದರ್ ಒನ್ ಲೋನ್ ಕಾಂಟ್ರಿಬ್ಯೂಷನ್. ಈ ಯೋಜನೆಗೆ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅನ್ನುವಾಗ ಲೋನ್ ಈಸ್ ಮಸ್ಟ್, ಬ್ಯಾಂಕ್ ಲೋನ್ ಈಸ್ ಮಸ್ಟ್. ಇದು ಸೊ ಬ್ಯಾಂಕ್ ಲೋನ್ ತಗೊಂಡು ಮಾತ್ರ ಇದನ್ನು ಯೋಜನೆಯನ್ನು ಮಾಡಲಿಕ್ಕೆ, ಈ ಯೋಜನೆಯನ್ನು ಕಾರ್ಯಗತ ಮಾಡೋಕ್ಕೆ ಸಾಧ್ಯ ಇದೆ. ಸೊ 35% ಅನ್ನುವಾಗ ಟೋಟಲ್ 10 lakh. ಈ 10 lakh ಅಲ್ಲಿ ಮಿನಿಮಮ್ 10% ಈಸ್ ಮೈ ಕಾಂಟ್ರಿಬ್ಯೂಷನ್, ಮ್ಯಾಕ್ಸಿಮಮ್ ಈಸ್ 40%.